ಏನು ಎಂಟ್ರೆನ್ಸ್ ಆದ್ವಿ ನಮ್ಮ ಚಿತ್ರದುರ್ಗಕ್ಕೆ. ರೋಡೆಲ್ಲ ನಮ್ಮ ಪಪ್ಪಿ ಅಣ್ಣ ನೀಟಾಗಿ ಮಾಡಿಸಿಲ್ಲ ಇನ್ನು. ಚಿತ್ರದುರ್ಗಕ್ಕೆ ನಗರಸಭೆ ಸ್ವಾಗತ ಸುಸ್ವಾಗತ. ನೋಡಿ ಗುರು, ನಮ್ಮ ಕೋಟೆ ನಾಡು ಚಿತ್ರದುರ್ಗ. ಕ್ಯಾಮ್ರಾ ಹಾಕೊಂಡು ಈ ಬೇರೆ ರೈನ್ ಕೋಟ್ ಹಾಕೊಂಡಿರೋದಕ್ಕೆಲ್ಲ ನನ್ನನ್ನೇ ನೋಡ್ತಾವ್ರೆ. ಹಿಂಗೋದ್ರೆ ನಮ್ಮ ತಮ್ಮರ ಮನೆ, ಹಿಂಗೋದ್ರೆ ಸೀದಾ ಟೌನ್ ಒಳಗೆ ಹೋಗ್ತೀವಿ. ಮಳೆ ರಾಯ ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಮಳೆ ಬರಬೇಡಪ್ಪ ತಂದೆ. ನೀವು ತೋರಿಸ್ತೀನಿ ನಿಮಗೊಂದು ಏನು ವಿಶೇಷ ಅಂತಂದರೆ, ಹಿಂಗೆ ಸ್ಟ್ರೈಟಾಗಿ ಬಂದರೆ ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಇದೆ ನೋಡಿ. ಇದೇ ಆಸ್ಪತ್ರೆ. ನಾನು ಆಕ್ಸಿಡೆಂಟ್ ಆದಾಗ ನನ್ನನ್ನು ಅಡ್ಮಿಟ್ ಮಾಡಿದ್ರು ಈ ಜಾಗದಲ್ಲಿ. ಇವೆಲ್ಲ ಸ್ಟ್ರೀಟ್ ಫುಡ್ಡು ಅಂಗಡಿಗಳು, ಹೋಟ್ಲುಗಳು, ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ಸಿಗ್ತದೆ. ಇಲ್ಲಿಂದ ಮ್ಯಾಪ್ ಹಾಕಬೇಕು, ಯಾಕಂದರೆ ರೂಟು ಅಷ್ಟೊಂದಾಗಿ ನೆನಪಿಲ್ಲ. ಇಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಏನಾದರೂ ಹೋಗೋಣ. ಇವನು ಯಾರನ್ನ ಇವ್ರನ್ನ ಕೇಳೋಣ. ಅಣ್ಣ ಜೋಗಿಮಟ್ಟಿಗೆ ಹೆಂಗೆ ಹೋಗೋದು? ಹಿಂಗೆ ಒಂದೇ ರೋಡಾ? ಹಾಂ ಸರಿ ಅಣ್ಣ, ಆಯಿತು. ಇದೇ ಗೌರ್ಮೆಂಟ್ ಆಸ್ಪತ್ರೆ. ಹಿಂಗೆ ಸ್ಟ್ರೈಟ್ ಹೋದರೆ ಒಂದೇ ರೋಡು ಜೋಗಿಮಟ್ಟಿ ಅಂತೆ. ನೋಡೋಣ ಬನ್ನಿ. ಮ್ಯಾಪ್ ಹಾಕೊಳ್ಳೋಣ ತಡೆಯಪ್ಪ. ಯಾರನ್ನ ಕೇಳೋದು? ನಮ್ಮೂರು ನಮಗೆ ನೆನಪಿಲ್ಲ. ನೈಟ್ ಸರ್ಚ್ ಮಾಡಿ ಇಟ್ಟಿದ್ದೆ, ಅದು ಹಂಗೆ ಐತೆ. 7.7 ಕಿಲೋಮೀಟ್ರು. ಇಲ್ಲಿಂದ ಹೆಂಗಪ್ಪ ಹೋಗೋದು? ರಿಪೋರ್ಟು ಏನು, ನಾನು ಇಲ್ಲಿದ್ದೀನಿ, ಹಿಂಗೆ ತೋರಿಸ್ತೈತಿ. ಸ್ಟ್ರೈಟ್ ಒಂದೇ ರೋಡು, ಎಲ್ಲ ಮೇನ್ ರೋಡೇ. ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಹೋಗ್ತಾ ಹೋಗ್ತಾ ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ. ಏನಪ್ಪ ಬೀದಿ ನಾಯಿಗಳು, ಯಾರನ್ನಾದ್ರೂ ಇನ್ನೊಂದು ಸಲ ಕೇಳಬೇಕಲ್ಲ. ಯಾರನ್ನ ಕೇಳೋದು? ಇಲ್ಲೇ ಕೇಳೋಣ. ಅಣ್ಣ ಜೋಗಿಮಟ್ಟಿ ಹೆಂಗಣ್ಣ? ಜೋಗಿಮಟ್ಟಿ ಹಾಂ ಒಂದೇ ರೋಡಾ? ಹೌದಾ ಗುರು, ಇದೇ ಊರು ಜೋಗಿಮಟ್ಟಿ ಅಂತೆ. ಅದಕ್ಕೆ ಜೋಗಿಮಟ್ಟಿ ಅಂತಾರೆ. ಮ್ಯಾಪಲ್ಲೂ ಹಂಗೆ ತೋರಿಸ್ತು, ಒಂದೇ ರೋಡು ಸ್ಟ್ರೈಟಾಗಿ. ಓಹೋ ಗುರು, ಸಾಮ್ರಾಜ್ಯ. ಎಲ್ಲ ಬ್ಲ್ಯಾಕ್ ಕಲರ್ ಐತ್ರಿ. ಓಹೋ, ಪೆಟ್ಲು ಪಕ್ಕ ಒಂದು ರೋಡ್ ಐತಲ್ಲ, ಆ ರೋಡು ಸ್ಟ್ರೈಟು ಒಂದೇ ರೋಡು ಗುರು. ಎಲ್ಲ ಟರ್ನ್ ಇಲ್ಲ ನೋಡಿ. ಪರವಾಗಿಲ್ಲ ಗುರು, ನಮ್ಮ ದುರ್ಗನೂ ಹಂಗೋ ಹಿಂಗೋ ಇಂಪ್ರೂವ್ಮೆಂಟ್ ಕಾಣ್ತೈತೆ. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಇರಲಿಲ್ಲ. ಇದೆಲ್ಲ ಮಣ್ಣು ರೋಡ್, ಈ ರೋಡೆಲ್ಲ. ಓ ಗುರು, ಯಾವ್ದು ಗುರು ಇದು? ನಾಯಿ ಅಟ್ಟಾಡ್ಸ್ಕೊಬತ್ತೈತಿ. ಹಿಡ್ತು. ಯಾವ ಗಾಡಿಗಳೆಲ್ಲ ಹೋಯ್ತಾವೆ, ಕಾರುಗಳು. ಪಕ್ಕ ಇವರು ಅಲ್ಲಿಗೆ ಇರಬೇಕು. ಇವತ್ತು ಬೇರೆ ವೆದರ್ ಮಸ್ತಾಗೈತೆ. ಅದೀಗನೇ ಎಲ್ಲ ಹೋಗ್ತಿರೋದು ಅಲ್ಲೇ ಅನಿಸುತ್ತೆ ಗುರು. ಹಿಂಗೈತೆ ನೋಡು ಗುರು ನಮ್ಮ ದುರ್ಗ. ಓಹೋ ಬೆಟ್ಟ ಸುತ್ತಮುತ್ತ ಎಲ್ಲ ವಾಕಿಂಗು ಬರ್ತಾರಪ್ಪ. ಓಹೋ, ಏನು ಇವರೆಲ್ಲ ಬೆಳಗ್ಗೆ ವ್ಯೂ ಮುಗಿಸ್ಕೊ ಬರ್ತಿದ್ದವ್ರೆ. ಅಣ್ಣ ನಿಧಾನಕ್ಕೆ ಬರೋಣ, ಒನ್ ವೇ ರೋಡ್ ಬೇರೆ. ಓಹೋ ಹೆಂಗರು, ಸೈಕು ಅಪ್ಪ. ಕ್ಯಾಶ್ ತಂದಿದ್ದೀನಿ, ಒಳಗಡೆ ಬಿಟ್ಟರೆ ಸಾಕು. ಅಲ್ಲಿ ಟೋಕನ್ನು ಟಿಕೆಟು ಎಷ್ಟಾದ್ರೂ ತಗೊಳ್ಳಿ. ವೆದರ್ ನೋಡ್ತಾ ಇದ್ರೆ ನೆಜ್ಜಿನಾಡ ಹೋಗ್ಲೇಬೇಕು ಇವತ್ತು ಅನ್ಸ್ಬಿಟ್ಟೈತೆ ನೋಡಿ. ಓಹೋ ವೆದರ್ ಸೈಕಾಗೈತೆ ಗುರು. ಅಪ್ಪ ಹಿಂಗೆ ಇರಲಿ ಅಪ್ಪ ತಂದೆ, ಮಳೆ ರಾಯ ಬರಬೇಡ ಗುರು ನೀನು. ಗುರು ಒಳ್ಳೆ ಚಾಮುಂಡಿ ಬೆಟ್ಟದಲ್ಲಿ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಘಾಟ್ ಸೆಕ್ಷನ್ ಸಿಗ್ತದಲ್ಲ, ಹಂಗೆ ಸಿಕ್ಬಿಡ್ತು ನನಗೆ. ಭಯಂಕರ ಐತೆ ಬಿಡಪ್ಪ. ಸೂಪರ್ ಪ್ಲೇಸ್ ಗುರು. ನಮ್ಮ ದುರ್ಗದಾಗ ಈ ಥರ ಪ್ಲೇಸ್ ಐತಾ? ಅಯ್ಯೋ, ಅದಕ್ಕೆ ಹೇಳೋದು ದುರ್ಗ ನಮ್ಮ ಸ್ವರ್ಗ ಅಂತ. ಓ ಇದು ಯಾವುದೋ ಹೋಟ್ಲ್ ಐತೆ ಗುರು, ಅದಕ್ಕೆ ಇಲ್ಲಿ ನಿಲ್ಸಿರೋದು. ಸಾಕ. ಓ ಏನು ಗುರು ಇದು ಟ್ರಾಫಿಕ್ಕು, ಸಂಡೇ ಬೇರೆ. ಅಜ್ಜಿ ನೋಡ, ನಾನು ಒಬ್ಬನೇ ಹೆಂಗಪ್ಪ ಹೋಗೋದು ಅಂದ್ಕೊಂಡಿದ್ದೆ. ಭಯಂಕರ ಐತೆ.
ಯಾಕಣ್ಣ ಹೋಗಲ್ವಾ? ಹೋಗೋದು ಯಾಕೆ ಅದ ಹಿಂಗೆ ನಿಂತ್ಬಿಟ್ಟವ್ರ? ಓಹೋ ಗುರು, ಭಯಂಕರ ಗುರು. ಲಪ್ಪ. ಹಾಂ, ನಾನು ಹೋಗ್ಬಿಡ್ತೀನಿ. ನಾವು ಬೈಕಲ್ಲಣ್ಣ ಹೋಗ್ಬಿಡ್ತೀನಿ. ಭಯಂಕರ ಐತಲ್ಲ ಅಣ್ಣ. ಇನ್ನು ಎಷ್ಟು ದೂರ ಐತಣ್ಣ ಇಲ್ಲಿಂದ? ಹಾಂ, ಅಂದರೆ ಗಾಡಿ ಬಿಡ್ತಾರಲ್ಲ? ಹಾಂ ಸರಿ. ಟ್ರಾಫಿಕ್ಕು ನೋಡಿ, ಇಲ್ಲಿಂದ ಅಲ್ಲಿ ಗಂಟೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು 70 ಮೀಟ್ರ್ ಟ್ರಾಫಿಕ್ ಐತೆ. ಜನ ಸರಿಯಾಗಿದ್ದಂಗೆ ಇದ್ದಾರೆ ಗುರು. ಜೋಗಿಮಟ್ಟಿ ಉದ್ಯಾನವನ. ಈ ಹುಡುಗಿ ಅಂತ ಅವಾಗಿಂದ ಸೈಕ್ ಮಾಡ್ತಾವಳು. ನನಗೆ ನಾಚಿಕೆ ಆಗ್ತಾಯಿತ್ತು ಹುಡುಗಿ ಆಗಲೆಲ್ಲ ತಿರುಗಿ ಹಿಂದೆ ನೋಡೋದಕ್ಕೆ. ಟಿಕೆಟ್ ತಗೊಳ್ಳೋ ಅಷ್ಟರಲ್ಲಿ ಇದು ಮಾಡಿದ್ರು ಬೇಗ. ಪಯಣ ವಿತ್ ಹರ್ಷ, ಪಯಣ ವಿತ್ ಹರ್ಷ. ಸರ್ ಒಂದು ನಿಮಿಷ. ಹಾಂ, ಒಬ್ಬರೇ ಸರ್. 35? ಫೋನ್ಪೇ ಮಾಡ್ಬೋದಾ? ಕ್ಯಾಶ್ ಆದರೆ 30 ರೂಪಾಯಿ. ನೋಡ್ಕೊರು 35 ತಗೋಬೇಕು. ದುಡ್ಡನ್ನ ಶಿಸ್ತು. ಓಕೆ ಕಣ. ಈ ಕಡೆ ಹೋದರೆ ಆಡು ಮಲ್ಲೇಶ್ವರ. ಯಾಕೆ ಕ್ಲೋಸ್ ಮಾಡಿದ್ದಂಗೆ ಇದ್ದಾರೆ, ಬೈಕ್ ಬಿಡಲ್ಲ. ಇದು ಜೋಗಿಮಟ್ಟಿ. ಈ ರೋಡ್ ಹಿಂಗೆ ಗುರು ಭಯಂಕರ ಐತೆ. ಅಪ್ಪೋ, ಒಬ್ಬನೇ ಬೇರೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಮ್ಮ ತಮ್ಮರು ಬಂದಾಗ ಇಲ್ಲಿ ಬಿಟ್ಟಿರಲಿಲ್ಲ ಗಾಡಿಗಳು. ಈ ಸಲ ಅಲ್ಲಿ ಬಿಡ್ತಾಯಿಲ್ಲ ಆಡು ಮಲ್ಲೇಶ್ವರಕ್ಕೆ. ಇಲ್ಲಿ ನೋಡ್ಬೋದು ಬಿಡ್ತಾವ್ರೆಲ್ಲ. ಪ್ರಾಣಿಗಳೆಲ್ಲ ಇದ್ದಾವ. 30 ಸ್ಪೀಡು ಅಷ್ಟೇ ಬಿಡೋಣ ಹೋಗೋಕ್ಕಾಗೋದು. ಏನು ಗುರು, ಹಿಂದೆ ಮುಂದೆ ಗಾಡಿಗಳೇ ಇಲ್ಲ, ಯಾರೂ ಇಲ್ಲ. ಭಯ ಆಯ್ತೈತೆ ಯಾವತ್ತ ಏನಾದ್ರು ಪ್ರಾಣಿ ಗಿಣಿಗಳು ಬಂದ್ಗಿನ್ಬಿಟ್ಟಾವ. ಆಮೇಲೆ ಫುಲ್ ರೋಡೆಲ್ಲ ಕಿತ್ತೋಗ್ಬಿಟ್ಟೈತೆ ನಮ್ಮ ಗಾಡಿಗೆ. ಓಕೆ. ಓಹೋ, ಚಿರತೆ ನೋಡಿದ್ರು. ಇದು ಪ್ಲೇಸು ಭಯಂಕರ ಐತೆ. ಯಾವುದೋ ಗಾಡಿ ಆಫ್ ಮಾಡಿ ನಿಲ್ಲಿಸ್ಬಿಟ್ಟವನ. ಶಿಷ್ಯ ಕೊಟ್ಟು ಎಲ್ಲಿ ಕರ್ಕೋಗೋವನ್ನ ನಿಲ್ಲಿಸ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ. ಹಾಂ, ಸ್ವಲ್ಪ ಸೈಡ್ಗೆ ಹೊಂಟೋಯ್ತೀನಿ ನಾನು. ನಿಧಾನಕ್ಕೆ ಬರುವಂತ ಒಂದು ಹುಡುಗಿ ಕೂರಿಸ್ಕೊಂಡು ಹತ್ತಿಂದ ತರಾಡ್ತವನಲ್ಲಿ. ಯಾವ ಹುಡುಗಿನೇ ಬೇಡ, ಏನೇ ಬೇಡ. ಇಂಥತ್ತಾಗೆಲ್ಲ ಒಬ್ಬೊಬ್ಬರೇ ಬರಬೇಕು. ಒಬ್ಬರೇ ಬಂದ್ರೇ ಎಂಜಾಯ್ ಮಾಡೋಕ್ಕಾಗೋದು. ಆರಾಮಾಗಿ ಪೀಸ್ಫುಲ್ಲಾಗಿ. ಆದರೂ ಅಲ್ಲಿ ನೋಡಿ, ಅಲ್ಲಿ ಫೋಟೋ ತಕ್ಕೋತವ್ರಲ್ಲ, ಅವ್ರ ಥರ ಒಂದು ಯಾರಾದರೂ ಫೋಟೋ ತೆಗಿಯೋಕ್ಕಾದ್ರೂ ಒಬ್ರು ಹಿಂದೆ ಇರಬೇಕಿತ್ತು. ಒಂದೊಂದು ಗಾಡೀಲಿ ಒಬ್ಬೊಬ್ಬರು, ಒಂದು 2 ಗಾಡಿ ಹಾಕೊಂಡು ಬಂದುಬಿಡ್ಬೇಕು ಇಂಥತ್ತಕ್ಕೆಲ್ಲ. ಶಿಷ್ಯ ಕೊಟ್ಟು ಸೈಡೇ ಕೊಡ್ತಾಯಿಲ್ಲ ನನಗೆ. ನಾಳೆ ಹೋಗೋಣ ಅಂತಂದರೆ ಜೋರಾಗಿ. ಯಪ್ಪ, ನಾನು ಸೈಡ್ಗೆ ಹೋಗ್ಬಿಡ್ತೀನಿ. ರೋಡ್ ಮಾತ್ರ ಹೆಜ್ಜೆ ನಾಡ ಇಲ್ಲಿ ಹುಡುಗರು ಕೈ ಹೆಂಗೆ ಕೆಂಪು ಆಗ್ಬಿಡ್ತು. ಎಸ್ಲೇಟ್ರ್ ಹಿಂಡಿ ಮಸ್ತಾಗೈತೆ. ಓಹೋ, ನೆಜ್ಜಿ ನಾಡ ಇಲ್ಲಿ ಮ್ಯಾಲಕ್ಕೆ ಬತ್ತಿದ್ದಂಗ್ಲೇ ಹೆಂಗೆ ಗುರು ಫಾಗು ಮಸ್ತಾಗೈತೆ ಬಿಡಿ. ಬಂದಿದ್ದಕ್ಕೂ ಒಂದು ಲೆಕ್ಕಾಚಾರಕ್ಕೆ ಸಖತ್ ಇಷ್ಟ ಆಗೋಯ್ತು. ನೋಡುಗರು ಹೆಂಗೈತೆ ಇಲ್ಲಿ. ಹಾಂ, ಮಂಗಳೂರು ಸೇಮ್ ಮಂಗಳೂರೇ. ಒಂಥರ ಖುಷಿ. ನನ್ನ ಖುಷಿನೇ ಯಾರೂ ತಡೆದು ನಿಲ್ಸೋಕ್ಕಾಯ್ತಾ ಇಲ್ಲ ಇಲ್ಲಿ. ನಮ್ಮ ಚಿತ್ರದುರ್ಗದಲ್ಲೂ ಈ ಥರ ಪ್ಲೇಸ್ ಐತೆ ಅಂತಂದರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನನಗೆ ಅಷ್ಟು ಖುಷಿ ಆಗ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಸಕ್ಕದಾಗೈತೆ ಬಿಡಪ್ಪ. ಒಳ್ಳೆ ಮಜಾ. 40 ರೂಪಾಯಿ ಅಲ್ಲ, ನೀ 80 ರೂಪಾಯಿ ತೊಗೊಂಡಿದ್ರೆ ನನಗೇನು ಬೇಜಾರು ಇರ್ತಿರ್ಲಿಲ್ಲ ಅಣ್ಣ. ಫಾರೆಸ್ಟ್ ಆಫೀಸರ್ ಗಾಡಿ ಬಿಟ್ರಲ್ಲ ಅಷ್ಟೇ ಸಾಕು. ಅಪರೂಪಕ್ಕೆ ಬಂದಿದ್ದೀನಿ ಕ್ಯಾಮ್ರಾ ಎತ್ಕೊಂಡು. ಇಷ್ಟು ದೂರ ಬಂದಾಗ ಏನಾದ್ರೂ ಆಗಲ್ಲಪ್ಪ ಹೋಗ್ಬಿಡು, ಬಿಡ್ತಾಯಿಲ್ಲ ಮೇಲ್ಗಡೆ, ಅದು ಇದು ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ತುಂಬ ತೊಂದರೆ ಆಗ್ಬಿಟ್ಟಿರೋದು. ಓಹೋ, ಆಪೋಸಿಟ್ ಬೇರೆ ಗೊತ್ತಾಯಿತು. ಇಲ್ಲೆಲ್ಲ ಓವರ್ಟೇಕ್ ಮಾಡಬಾರ್ದು, ನಮಗೆ ಡೇಂಜರ್. ಆಮೇಲೆ
ಬಂತ ಯಾವುದಿದು ಹೆಂಗೆ ಹೋಗ್ಬೇಕಪ್ಪ ಇದು ಇದೇನು ವ್ಯೂ ಪಾಯಿಂಟ್ ಏನೋ ಇಲ್ಲೆಲ್ಲ ಫೋಟೋಶೂಟ್ ತಕ್ಕಂಥವ್ರೆ ನಾಡ 6 ಕಿಲೋಮೀಟ್ರು ರೋಡ್ ಹಿಂಗೆ ಐತಲ್ಲಪ್ಪ ಒಂದು ಸ್ವಲ್ಪ ದೂರ ಆದ್ರೂ ಒಂದು ಚೂರಾದ್ರೂ ಚೆನ್ನಾಗಿರ್ತಾ ಇಲ್ಲ ಎತ್ತೆತ್ತೆತ್ತೆತ್ತೆತ್ತಿ ಬಿಸಾಕ್ತೈತೆ ಸಸ್ಪೆನ್ಷನ್ ಸ್ವಲ್ಪ ಚೆನ್ನಾಗಿರೋದಕ್ಕೆ ಪರವಾಗಿಲ್ಲ ಗುರು ನನಗೆ ಇಷ್ಟ ಇರಲಿಲ್ಲ ಗಾಡಿ ತಗೊಳಕ್ಕೆ ನನಗೆ ಕರಿಜ್ಮಾ XMR ತಗೋಬೇಕಂತ ಭಾಳ ಇಷ್ಟ ಇತ್ತು ಈಗಲೂ ಅದೇ ಇತ್ತು ಬಟ್ ಈ ಥರ ಆಫ್ ರೋಡಿಗೆಲ್ಲ ಬಂದಾಗ ಆ ಗಾಡಿ ಎತ್ಕೊಬರೋಕ್ಕಾಗ್ತಿರ್ಲಿಲ್ಲ ಈ ಗಾಡಿ ನೋಡಿ ಎಷ್ಟು ಸ್ಮೂತಾಗಿ ಹೊಡಿತಾಯಿದ್ದೀನಿ ಟೆನ್ಷನ್ನೇ ಇಲ್ಲ ಯಾಕೆ ಹೇಳಿ ಆಫ್ ರೋಡ್ ಗಾಡಿ ಅದಕ್ಕಂತಲೇ ಮಾಡಿದ್ದಾರೆ ಅದಕ್ಕೆ ಓಹೋ ಹಿಂಗೂ ಹೋಗ್ಬೋದೇನೋ ಯಾರ್ದು ಹೊಲ ಇದ್ದಂಗೆ ಐತೆ ಗೇಟ್ ಹಾಕ್ಬಿಟ್ಟವ್ರೆ ಹೀಗೆ ಹೋಗೋಣ ಗುರು ಇಲ್ಲ ಅಲ್ಲೇ ಹನಿ ಬೀಳ್ತೈತೆ ಗುರು ಇಲ್ಲೂ ಟ್ರಾಫಿಕ್ ಆಗೈತಲ್ಲಪ್ಪ ಗಾಡಿ ಎಲ್ಲ ಹಾಕ್ಬೇಕು ಏನು ಥೂ ಇದೇ ಲಾಸ್ಟ್ ಡೆಡ್ ಹ್ಯಾಂಡ ಹೆಂಗೆ ಅಂತ ಅಣ್ಣ ಇದೇ ಲಾಸ್ಟಾ ರಶ್ ಆಗೈತಂತ ಮುಂದಕ್ಕಾದ್ರೂ ಗಾಡಿ ಹಾಕ್ತೀನತ್ತಾಗ ಎಷ್ಟನ್ನ ರಶ್ ಆಗಲಿ ಹೌದಣ್ಣ ಇಲ್ಲೇ ಹಾಕ್ಬೇಕಣ್ಣ ಸೈಡ್ಗೆ ಹಾಂ ಸರಿ ಅಣ್ಣ ಆಯಿತು ನಾನು ನಿನ್ನಂಗೆ ಗಾಡಿ ಹಾಕ್ಬೇಕು ಅಯ್ಯೋ ನಂಜು ನಡ ಕೆಸರೆಲ್ಲ ಹೋಯ್ತದೆ ನಾನೇನೋ ಗಾಡಿ ಮೇಲ್ಗಂಟ ಹೋಯ್ತದೆ ಅಂದ್ಕೊಂಡೆ ಅವ್ವ ಈ ಅಪ್ಪ ಭಯಂಕರ ಐತೆ ಕೆಳಗೆ ಇಳಿದು ಹೋಗ್ತೈತಿ ಇದು ಗಾಡಿ ಇಲ್ಲೆಲ್ಲ ಮಣ್ಣು ಮೆತ್ತಗೈತೆ ಅಪ್ಪ ಏನು ಮಾಡೋದು ಇದು ತಲೆ ಕೆಟ್ಟೋಗ್ಬಿಡ್ತದಪ್ಪ ನನಗೆ ಹಾಕಿದ್ದೀನಿ ಯಾರನ್ನ ಬರೋರಿದ್ರೆ ನೋಡ್ಕೊಂಡು ಬನ್ನಿ ಹಿಂಗೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ ನಾವು ಗಾಡಿ ತಗೊಂಡು ಹೋಗ್ತೀವಿ ಅಂದರೆ ನಮ್ಮ ಅಪ್ಪನ ಆಗಲ್ಲ ಅಂತ ಅಂದ್ಕೊಂಡು ನನಗೂ ಗೊತ್ತಾಯಿತು ಅದಕ್ಕೆ ನಿಲ್ಲಿಸ್ಬಿಟ್ಟು ಗಾಡಿನ ನಡ್ಕೊಂಡು ಹೋಗ್ತಾಯಿದ್ದೆ ನಾನು ಇಲ್ಲಿಂದ ಇಲ್ಲಾಂದರೆ ಇವತ್ತು ಹಗ್ಲಲ್ಲಾದರೂ ಹೋಗಲ್ಲ ನಾನು ಟ್ರಾಫಿಕ್ ಆಗೈತೆ ಹಾಂ ಬಾಣ ಗೊತ್ತು ಬಾಣ ನನ್ನ ಕಷ್ಟ ಅರ್ಥ ಆಯ್ತೈತೆ ನಿನ್ನ ಕಷ್ಟ ಅಯ್ಯಪ್ಪ ಮೇಲ್ಗಡೆ ನೋಡ್ಕೊಂಡು ಹೋದ್ರೆ ನನ್ನ ಅಜ್ಜಿ ನಾಳೆ ಪಕ್ಕ ಕೆಳಕ್ಕೆ ಬೀಳೋದು ಜಾರ್ಕೊಂಡು ಬಿದ್ದೋಗ್ಬಿಡ್ತು ನಾನೇ ಗಾಡಿ ಅಲ್ಲೇ ಹಾಕಿದ್ದಕ್ಕೆ ಬದಿಕಂಡೆ ಇಲ್ಲಿ ಗಂಟ ನಾವು ಪುರಾಣ ಬರ್ತಾ ಇರಲಿಲ್ಲ ಬಿಡಿ ಏನು ಟ್ರಾಫಿಕ್ ಹೋಗ್ಬೋದು ಎಲ್ಲ ಟೌನಲ್ಲಿ ನೋಡಿದ್ದೀವಿ ಟ್ರಾಫಿಕ್ಕು ಇಲ್ಲಿ ನೋಡಿ ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಅಲ್ಲೇ ಹಾಕ್ಬಿಟ್ಟು ಬಂದಿದ್ದೀನಿ ನಾನು ಯಾವುದು ಇದು ಫಾಗ್ ಬೀಳ್ತಿರೋದು ಮಳೆ ಅಲ್ಲ ಬಟ್ ಆದರೂ ಮಸ್ತಾಗೈತೆ ಮಾತ್ರ ಸೇಮ್ ಮಳೆ ಅನ್ನಂಗೆ ಫೀಲ್ ಆಗ್ತೈತೆ ನೀವು ಟೈಮ್ ತೋರಿಸ್ತೀನಿ ನೋಡಿ ಟೈಮ್ ನೋಡಿ 9 ಗಂಟೆ 8:52 ಫಾಗ್ ನೋಡಿ ಹೆಂಗೈತೆ ನಮ್ಮ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿಬಿಡ್ತೀನಿ ಕಾನ್ಫರೆನ್ಸ್ ತಗೊಂಬಿಡ್ತೀನಿ ನಮ್ಮನ್ನು ಇಬ್ರಿಗೂ ತೋರಿಸ್ಬಿಡ್ತೀನಿ ಹಿಂಗೈತೆ ಅಂತ 2G ನೆಟ್ವರ್ಕು ಪರವಾಗಿಲ್ಲ ಗುರು ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಏನೋ ನಡೆದೆ ಈಗ ಆಯ್ತಾಯಿಲ್ಲ ನನ್ನ ಕೈಲಿ ಇದೆ ನೋಡಿ ಜೋಗಿ ಸಿದ್ದೇಶ್ವರ ಸ್ವಾಮಿ ಯಪ್ಪ ಗದ್ದಿಗೆ ಬಿದ್ದೋಗ್ಬಿಡ್ಬೇಕು ಗುರು ಈಗ ಹಲೋ ಹಾಂ ಬಂದೆ ಅಮ್ಮ ಹತ್ತುತ್ತಾ ಇದ್ನಿ ಇಲ್ಲ ಆಲೇ ಬಂದೆ ನಾನು ಇಲ್ಲಿಗೆ ಸ್ಪಾಟ್ಗೆ ಜೋಗಿಮಟ್ಟಿ ಹ್ಞೂ ಸಕ್ಕತ್ತಾಗೈತೆ ಬಿಡಮೇ ನೀವು ಬರಬೇಕಾಗಿತ್ತು 9 ಗಂಟೆ ಯಪ್ಪ ಗುರು ಅಲ್ಲಿಗೆ ಹೋದರೆ ವ್ಯೂ ಪಾಯಿಂಟ್ ಕಾಣ್ಬೋದೇನೋ ಮೇ ಬಿ ಅಲ್ಲಿಗೆ ಹೋಗೋದಾಗಲ್ಲ ಈ ಕಡೆ ನೋಡೋಣ ವಾವ್ ಅಜ್ಜಿ ನಾಡ ಏನೈತೆ ಗುರು ಪ್ಲೇಸು ಯಪ್ಪ